ಆತ್ಮೀಯ ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದ SATS ಅಂಡ್ UDES ಪ್ಲಸ್ ಕನ್ನಡ ಗೈಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ UDES ಪ್ಲಸ್ 2026-27 ಸ್ಕೂಲ್ ಪ್ರೊಫೈಲ್ ಅಂಡ್ ಫೆಸಿಲಿಟಿಯ ಎಲ್ಲಾ ಮಾಹಿತಿಯನ್ನು ಯಾವ ರೀತಿ ತುಂಬಬೇಕು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಸುತ್ತೇನೆ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. MHRD UDES ಪ್ಲಸ್ ನಲ್ಲಿ ಪ್ರೊಫೈಲ್ ಅಂಡ್ ಫೆಸಿಲಿಟೀಸ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ, ನಂತರ ಡೇಟಾ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ. ಸೆಕ್ಷನ್ ನಲ್ಲಿ 1 ರಿಂದ 12 ಸೆಕ್ಷನ್ಗಳಿರುತ್ತದೆ. ಈ ಎಲ್ಲಾ ಸೆಕ್ಷನ್ ಅನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದಾಗ ಇಲ್ಲಿ ನೋಡಿ, ಒಂದೊಂದು ಸೆಕ್ಷನ್ ಕಂಪ್ಲೀಟ್ ಮಾಡಿದಾಗ್ಲೂ ಇಲ್ಲಿ ಕಂಪ್ಲೀಟೆಡ್ ಎಂದು ಶೋ ಆಗುತ್ತದೆ. ಕಂಪ್ಲೀಟ್ ಆಗದೆ ಇದ್ದಾಗ ಇಲ್ಲಿ ನಾಟ್ ಕಂಪ್ಲೀಟೆಡ್ ಎಂದು, ಇಲ್ಲಿ ಎಲ್ಲವೂ ಕಂಪ್ಲೀಟ್ ಆದ ನಂತರ ಇಲ್ಲಿ ಓವರ್ ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಎಂದು ಶೋ ಆಗುತ್ತದೆ. ಇಲ್ಲಿ ಕೆಲವು ಸೆಕ್ಷನ್ಗಳು ನಾಟ್ ಕಂಪ್ಲೀಟೆಡ್ ಎಂದು ಇರುವುದರಿಂದ ಇಲ್ಲಿ ನೀಡ್ಸ್ ಅಪ್ಡೇಷನ್ ಅಂತ ಶೋ ಆಗ್ತದೆ. ಇಲ್ಲಿ 12 ಸೆಕ್ಷನ್ಗಳಿವೆ. ಎಲ್ಲ ಸೆಕ್ಷನ್ಗಳಲ್ಲೂ ಫಿಲ್ ಮಾಡಬೇಕಾದ ಮಾಹಿತಿ ತುಂಬಾ ಇದೆ. ಹಾಗಾಗಿ ಎಲ್ಲ ವಿಷಯನ್ನು ತಿಳಿಸುತ್ತಾ ಹೋದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ಕಾಲಂಗಳ ಬಗ್ಗೆ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕ್ಷನ್ 1 ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಆಲ್ರೆಡಿ ಎಲ್ಲ ಡೀಟೇಲ್ಸ್ ಗಳಿರುತ್ತೆ. ಆದ ಕಾರಣದಿಂದ ಇಲ್ಲಿ ಮಾರ್ಕೇಸ್ ಕಂಪ್ಲೀಟ್ ಎಂದು ಕೊಡಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೊಕೇಶನಲ್ ಎಕ್ಸ್ಪೋಜರ್ ಇದ್ರೆ ಆ ಶಾಲೆಗಳಲ್ಲಿ ನೀವು ಎಸ್ ಅಂತ ಕೊಡ್ಬೋದು, ಇಲ್ಲದಿದ್ದಲ್ಲಿ ನೋ ಕೊಡಿ. ಇಲ್ಲಿ ಸ್ಕಿಲ್ ಟ್ರೈನಿಂಗ್ ಇದೆ, ಸ್ಕಿಲ್ ಟ್ರೈನಿಂಗ್ ಕೂಡ ನೋ ಎಂದು ಕೊಡಿ. ನೋಡಿ, 1.37 ಇದು ತುಂಬಾ ಇಂಪಾರ್ಟೆಂಟ್. ವೆದರ್ ಸ್ಕೂಲ್ ಇಸ್ ಅಪ್ರೋಚಬಲ್ ಬೈ ಆಲ್ ವೆದರ್ ರೋಡ್ಸ್. ಇಲ್ಲಿ ಕೆಲವು ಶಾಲೆಗಳಲ್ಲಿ ನೋ ಎಂದು ಕೊಡ್ತಾರೆ. ಎಲ್ಲಾ ಶಾಲೆಯವರು ಕೂಡ ಇಲ್ಲಿ 1.37 ಅಲ್ಲಿ ಎಸ್ ಎಂದೇ ಕ್ಲಿಕ್ ಮಾಡಬೇಕು. ಇಲ್ಲಿ ನಂಬರ್ ಆಫ್ ಇನ್ಸ್ಟ್ರಕ್ಷನಲ್ ಡೇಸ್ ಇದು 218 ಇಲ್ಲಿ ಹಾಕಿದ್ದೀನಿ. ಈಗ ಕೆಲವು ಶಾಲೆಗಳಲ್ಲಿ ವೇರಿಯೇಷನ್ ಇರುತ್ತೆ, ಲೋಕಲ್ ಹಾಲಿಡೇ ಇರುತ್ತೆ ಅಥವಾ ಬೇರೆ ಏನೋ ಇರುತ್ತೆ. ಆದ ಕಾರಣದಿಂದ ನಿಮ್ಮ ಶಾಲೆಯಲ್ಲಿ ಎಷ್ಟು ವರ್ಕಿಂಗ್ ಡೇಸ್ ಇದೆ ಆ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ CC ರಿಸಲ್ಟ್ ಬಗ್ಗೆ ಇದೆ. ಇಲ್ಲಿ ಪ್ರತಿ ಶಾಲೆ ಕಾಲೇಜುಗಳು ಕೂಡ ಎಸ್ ಎಂದೇ ನಮೂದಿಸಬೇಕು. ಹಾಗೂ ಕಮ್ಯುಲೇಟಿವ್ ರೆಕಾರ್ಡ್ಸ್ ಬಗ್ಗೆ ಕೇಳಿದ್ದಾರೆ, ಅದು ಕೂಡ ಎಸ್ ಎಂದು ಕ್ಲಿಕ್ ಮಾಡಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. 1.40ದಲ್ಲಿ ಶಾಲೆಯ ಪ್ರೆಮಿಸಸ್ ಒಳಗೆ ಅಂಗನವಾಡಿ ಇದೆ ಎಂದು ಕೇಳುತ್ತಾ ಇದೆ. ಇದ್ದರೆ ಎಸ್ ಹಾಕಬೇಕು, ಇಲ್ಲದಿದ್ದರೆ ನೋ ಕೊಡಿ. ಇಲ್ಲಿ ನಂಬರ್ ಆಫ್ ಕೋ ಲೊಕೇಟೆಡ್ ಅಂಗನವಾಡಿ ಸೆಂಟರ್ಸ್ 1 ಹಾಕಿ. ಇಲ್ಲಿ ಅಂಗನವಾಡಿಯ ಡೈಸ್ ಕೋಡ್ ಅನ್ನು ಹಾಕಬೇಕು, ಅಂಗನವಾಡಿಯ ಹೆಸರನ್ನು ಹಾಕಬೇಕು. ಹಾಗೆ ಇಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಹಾಕಬೇಕು. 1.41 ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋ ಎಂದು ಹಾಕಿದಾಗ ಎರರ್ಸ್ ಬರುತ್ತದೆ. ಆದ್ದರಿಂದ ಎಲ್ಲಾ ಮ್ಯಾನೇಜ್ಮೆಂಟ್ ನ ಶಾಲೆ ಕಾಲೇಜುಗಳು ಇಲ್ಲಿ ಎಸ್ ಎಂದೇ ನಮೂದಿಸುವುದು. ಇಲ್ಲಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇದ್ರೆ ನೀವು ಎಸ್ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲಿ ನೋ ಹಾಕಿ. ವಿದ್ಯಾರ್ಥಿಗಳಿಗೆ ನೀವು ರೆಮಿಡಿಯಲ್ ಟೀಚಿಂಗ್ ನ ಎಕ್ಸ್ಟ್ರಾ ಕ್ಲಾಸಸ್ ಏನಾದ್ರು ತಗೊಂಡಿದ್ರೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹಾಕಿ. ಇಲ್ಲಿ ನಂಬರ್ ಆಫ್ ಅಕಾಡೆಮಿಕ್ ಇನ್ಸ್ಪೆಕ್ಷನ್, ನಂಬರ್ ಆಫ್ ವಿಸಿಟ್ ಬೈ CRC ಕೋಆರ್ಡಿನೇಟರ್, ನಂಬರ್ ಆಫ್ ವಿಸಿಟ್ ಬೈ ಬ್ಲಾಕ್ ಲೆವೆಲ್ ಆಫೀಸರ್ ಹಾಗೂ ನಂಬರ್ ಆಫ್ ವಿಸಿಟ್ ಬೈ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್. ಇಲ್ಲಿ ಎಲ್ಲೂ ಕೂಡ ನೀವು 0 ಅನ್ನು ಹಾಕಬಾರ್ದು. ಅಕಾಡೆಮಿಕ್ ಇನ್ಸ್ಪೆಕ್ಷನ್ ಅಂದ್ರೆ ನಿಮ್ಮಲ್ಲಿ CRPಗಳು ಏನ್ ವಿಸಿಟ್ ಕೊಡ್ತಾರೆ ಅದೇ ಇರುತ್ತೆ. ಹಾಗಾಗಿ ಈ 4 ಕಾಲಮ್ ನಲ್ಲಿ ಕೂಡ ಇಲ್ಲಿ 0 ಅನ್ನು ಹಾಕುವಂತಿಲ್ಲ. ಅಟ್ಲೀಸ್ಟ್ 1 ಅಥವಾ 2 ಸಂಖ್ಯೆನಾದ್ರೂ ಇಲ್ಲಿ ಎಂಟ್ರಿ ಮಾಡಬೇಕು. ಕಳೆದ ವರ್ಷದಲ್ಲಿ ಎಷ್ಟು SDMC ಮೀಟಿಂಗ್ ಅನ್ನು ಕಂಡಕ್ಟ್ ಮಾಡಿದಿರಿ ಸಂಖ್ಯೆ ಹಾಕಿ. SDMC ಡೆವಲಪ್ಮೆಂಟ್ ರಚನೆಯಾದ ವರ್ಷವನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. 1.47 ಅಲ್ಲಿ ABC ಏನಿದೆ ಇದು ಕೂಡ ಎಸ್ ಹಾಕಬೇಕು. 1.48 ಇದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಮ್ಯಾನೇಜ್ಮೆಂಟ್ ಹಾಗೂ ಯಾವುದೇ ಶಾಲೆ ಕಾಲೇಜುಗಳು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಬೇಕು. 1.52 ಎಸ್, 1.53 ಎಸ್, 1.54 ಎಸ್. ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಟೆಕ್ಸ್ಟ್ ಬುಕ್ ರಿಸೀವ್ ಡೇಟ್ ಇರುತ್ತೆ. ಪ್ರೈಮರಿ ಹಾಗೂ ಅಪರ್ ಪ್ರೈಮರಿಗೆ ಎಸ್ ಹಾಕಬೇಕು ಹಾಗೂ ತಿಂಗಳನ್ನು ಮೆನ್ಷನ್ ಮಾಡಿ. ಅದೇ ರೀತಿ TLM ಕಿಟ್ ಎಲ್ಲ ಗ್ರೇಡಿಗಿದ್ದರೆ ಎಸ್ ಹಾಕಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ನೀಡಿದ್ದಾರೆ ಎಂದು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ವಿತರಿಸಿದ ತಿಂಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. ನಂತರ ಸೇವ್ ನೆಕ್ಸ್ಟ್ ಕೊಡಿ.
ಶಾಲೆಗಳಲ್ಲಿ ಆಕ್ಟಿವಿಟೀಸ್, ಪ್ರಾಜೆಕ್ಟ್ ವರ್ಕ್, ಗ್ರೂಪ್ ವರ್ಕ್ ಈ ರೀತಿ ಎಲ್ಲ ಇದ್ರೆ ಯಾವ ತರಗತಿಗೆ ನೀವು ಆ ಆಕ್ಟಿವಿಟೀಸ್ ಅನ್ನ ಕಂಡಕ್ಟ್ ಮಾಡಿದಿರಿ ಅಲ್ಲೆಲ್ಲ ಎಸ್ ಕೊಡ್ಬೇಕು. ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಡಿಸಿಸ್ಟರ್ ಮ್ಯಾನೇಜ್ಮೆಂಟ್ ಇದು ಕೂಡ ಎಲ್ಲಾ ಶಾಲಾ ಕಾಲೇಜಿನವರು ಎಸ್ ಕೊಡ್ಬೇಕು. ಸಿಸಿಟಿವಿ ಕ್ಯಾಮೆರಾಗಳು ಕೆಲವೊಂದು ಶಾಲೆಯಲ್ಲಿ ಇರುತ್ತದೆ, ಇದರ ಎಸ್ ಕೊಟ್ಟು ಇಲ್ಲಿ ಸಂಖ್ಯೆಯನ್ನು ಟೈಪ್ ಮಾಡಬೇಕು. ಇಲ್ಲವಾದಲ್ಲಿ ನೋ ಕೊಡಿ. ಫೈರ್ ಎಕ್ಸಿಬಿಷನ್ದು ಇದು ಪ್ರತಿ ಶಾಲೆ ಕಾಲೇಜಿನಲ್ಲಿ ಕೂಡ ಇಲ್ಲದಿದ್ದರೂ ಇಲ್ಲಿ ಎಸ್ ಎಂದೇ ನಮೂದಿಸಬೇಕು. ಶಾಲೆಯಲ್ಲಿ ಸ್ಕೂಲ್ ಸೇಫ್ಟಿ ಬಗ್ಗೆ ನೋಡಲ್ ಟೀಚರ್ ಇದ್ದಾರೆ ಎಂದು ಎಸ್ ಕ್ಲಿಕ್ ಮಾಡಿ. ಸ್ಕೂಲ್ ಸೇಫ್ಟಿ ಡಿಸಾಸ್ಟರ್ ಬಗ್ಗೆ ಇಲ್ಲಿ ಕೂಡ ಎಸ್ ಮೇಲೆ ಕ್ಲಿಕ್ ಮಾಡಿ. ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ಗೆ ಗ್ರಾಂಟ್ ರಿಸೀವ್ ಆಗಿದೆ ಎಂದು ರಿಸೀವ್ ಆಗಿದ್ದರೆ ಎಸ್ ಕ್ಲಿಕ್ ಮಾಡಿ. ಇಲ್ಲವಾದರೆ ನೋ. ಶಾಲೆಯಲ್ಲಿ ಶಿಕ್ಷಕರ ಫೋಟೋಗ್ರಾಫ್ ಅನ್ನು ಡಿಸ್ಪ್ಲೇ ಮಾಡಿದ್ದಾರೆ ಎಂದು ಎಸ್ ಕೊಡಿ. ಶಾಲೆಯು ವಿದ್ಯಾ ಪ್ರವೇಶ ಮಾಡ್ಯೂಲ್ ಅನ್ನು ಅಡಾಪ್ಟ್ ಮಾಡಿದೆ ಎಂದು ಎಸ್ ಕೊಡಿ. ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಹಾಜರಾತಿ ಇಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಅನ್ನೇ ಸೆಲೆಕ್ಟ್ ಮಾಡಬೇಕು. ಶಾಲೆಯಲ್ಲಿ ಯೂತ್ ಕ್ಲಬ್, ಇಕೋ ಕ್ಲಬ್ ಇದ್ದರೆ ಎಸ್ ಕ್ಲಿಕ್ ಮಾಡಿ. ಶಿಕ್ಷಕರಿಗೆ ಐಡೆಂಟಿಟಿ ಕಾರ್ಡ್ ಇಶ್ಯೂ ಮಾಡಿದ್ದಾರೆಯೇ ಎಸ್ ಕ್ಲಿಕ್ ಮಾಡಿ. ಸ್ಟೇಟ್ ಸ್ಕೂಲ್ ಸ್ಟ್ಯಾಂಡರ್ಡ್ ಅಥಾರಿಟಿ ಸೆಲ್ಫ್ ಸರ್ಟಿಫಿಕೇಟ್ ಎಸ್ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಸೆಕ್ಷನ್ 1C ರಿಸಿಪ್ಟ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಇಲ್ಲಿ ಸ್ಕೂಲ್ ಗ್ರಾಂಟ್, ಲೈಬ್ರರಿ ಗ್ರಾಂಟ್, ಮೇಜರ್ ರಿಪೇರ್ ಈ ರೀತಿ ಅನುದಾನಗಳು ಬಂದಿದ್ರೆ ರಿಸಿಪ್ಟ್ ಅಲ್ಲಿ ಬಂದಿರುವ ಅನುದಾನ ಹಾಗೂ ಖರ್ಚಾಗಿರುವ ಮೊತ್ತವನ್ನು ಎಕ್ಸ್ಪೆಂಡಿಚರ್ ಕಾಲಮ್ ನಲ್ಲಿ ತುಂಬಬೇಕು. ಇಲ್ಲಿ ನಾನ್ ಗವರ್ನಮೆಂಟಲ್, ಪಬ್ಲಿಕ್ ಸೆಕ್ಟರ್ ಮತ್ತು NGOಗಳಿಂದ ಯಾವುದಾದರೂ ಅನುದಾನ ಬಂದಿದ್ದರೆ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. 1.61 ನಲ್ಲಿ ICT ಐಟಮ್ಸ್, ಲೈಬ್ರರಿ, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಇದ್ರದೆಲ್ಲ ನೀವು ಇನ್ವೆಂಟ್ರಿ ಮೇಂಟೈನ್ ಮಾಡ್ತಾ ಇದ್ರೆ ಎಲ್ಲದ್ರಲ್ಲೂ ಎಸ್ ಹಾಕಿ. ಮೇಂಟೆನೆನ್ಸ್, ಹೌಸ್ ಕೀಪಿಂಗ್, ಕನ್ಸ್ಟ್ರಕ್ಷನ್ ವರ್ಕ್ ಮತ್ತೆ ಬೇರೆ ಏನಾದರೂ ಅನುದಾನ ಬಂದಿದ್ದರೆ ಇಲ್ಲಿ ಎಂಟ್ರಿ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಇದು ಫಿಸಿಕಲ್ ಫೆಸಿಲಿಟೀಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ಕಟ್ಟಡ, ಕೊಠಡಿಗಳು ಹಾಗೂ ಟಾಯ್ಲೆಟ್ಸ್ ಗಳ ಮಾಹಿತಿಯನ್ನು ತುಂಬಬೇಕಾಗುತ್ತದೆ. ಇಲ್ಲಿ ತುಂಬುವಾಗ ನೀವು ನೆನಪಿಡಬೇಕಾದ ವಿಷಯವೇನೆಂದ್ರೆ ಇಲ್ಲಿ ಕೊಠಡಿ ಸಂಖ್ಯೆಗಳಿಗಿಂತ ಬ್ಲಾಕ್ ಸಂಖ್ಯೆ ಹೆಚ್ಚಾಗಿರಬಾರದು. ಉದಾಹರಣೆಗೆ 3 ಕೊಠಡಿಗಳಿದ್ದರೆ 1 ಬ್ಲಾಕ್ ಮಾತ್ರ ನೀವು ಮೆನ್ಷನ್ ಮಾಡಬೇಕು. 3 ಕೊಠಡಿಗಳಿದ್ದು ನೀವು 4 ಬ್ಲಾಕ್ ಎಂದು ಹಾಕಬಾರದು, ಅದು ಎರರ್ ಆಗುತ್ತದೆ. ಇಲ್ಲಿ ಬಿಲ್ಡಿಂಗ್ ಅಥವಾ ಬ್ಲಾಕ್ ನ ಸಂಖ್ಯೆಯನ್ನು ನಮೂದಿಸಿ ಕೊಠಡಿ ಸಂಖ್ಯೆಯನ್ನು ಹಾಕಬೇಕಿಲ್ಲಿ. ಟೈಪ್ ಆಫ್ ಬೌಂಡ್ರಿ ವಾಲ್ ಇಲ್ಲಿ ಯಾವುದು ಸೂಟೇಬಲ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಡ್ರಾಪ್ ಡೌನ್ ನಲ್ಲಿ. 2.5A ತುಂಬಾ ಇಂಪಾರ್ಟೆಂಟ್. ಇದು ವೆದರ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅವೈಲೇಬಲ್ ಇದೆಯಾ ಅಂತ. ಯಾವುದೇ ಕಾರಣಕ್ಕೂ ಇಲ್ಲಿ ಇಲ್ಲ ಎಂದು ಹಾಕಬಾರದು. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಎಸ್ ಎಂದು ಹಾಕ್ಬೇಕಿಲ್ಲಿ. ಶಾಲೆಗಳಲ್ಲಿ ಫ್ಯಾನ್, AC ಅಥವಾ ಹೀಟರ್ ಗಳಿದ್ದರೆ ಇಲ್ಲಿ ಸಂಖ್ಯೆಯನ್ನು ನಮೂದಿಸಿ. ಇಲ್ಲಿ ಹೆಡ್ ಟೀಚರಿಗೆ, ಸ್ಟಾಫ್ ಟೀಚರಿಗೆ, ಲೈಬ್ರರಿಗೆ ಹಾಗೂ ಹೆಣ್ಣು ಮಕ್ಕಳಿಗಾಗಿ ಸೆಪರೇಟ್ ರೂಮ್ಗಳು ಈ ರೀತಿ ಇದ್ರೆ ಇಲ್ಲಿ ನೀವು ಎಸ್ ಎಂದು ಹಾಕಬಹುದು. ಇಲ್ಲದಿದ್ದರೆ ನೋ ಹಾಕಿ ಸೇವ್ ಅಂಡ್ ಸಬ್ಮಿಟ್ ಕೊಡಿ. ಟಾಯ್ಲೆಟ್ ಅಂಡ್ ಅದರ್ ಫೆಸಿಲಿಟೀಸ್ ಇಲ್ಲಿ ಕೂಡ ನೀವು ಉದಾಹರಣೆಗೆ ಶಾಲೆಯಲ್ಲಿ 4 ಕೊಠಡಿಗಳಿದ್ದರೆ ನೀವು ಟಾಯ್ಲೆಟ್ ಸಂಖ್ಯೆಯನ್ನು 4ಕ್ಕಿಂತ ಕಮ್ಮಿ ಹಾಕಬೇಕು. ಕೆಲವು ಶಾಲೆಗಳಲ್ಲಿ 10 ರೂಮ್ಗಳಿದ್ದು 20-25 ಟಾಯ್ಲೆಟ್ಸ್ ಗಳಿದೆ. ಆದರೂ ಕೂಡ ಇಲ್ಲಿ 10ಕ್ಕಿಂತ ಟಾಯ್ಲೆಟ್ ಸಂಖ್ಯೆಯನ್ನು ಕಮ್ಮಿಯೇ ನಮೂದಿಸಬೇಕು. ಇಲ್ಲಿ ಟಾಯ್ಲೆಟ್ ಮತ್ತು ಯೂರಿನಲ್ ಬ್ಲಾಕ್ ಪಕ್ಕದಲ್ಲಿ ವಾಷಿಂಗ್ ಫೆಸಿಲಿಟಿಗಾಗಿ ಸೋಪ್ ಅನ್ನು ಇಟ್ಟಿದ್ದಾರೆ, ಎಸ್ ಕೊಡಿ. ಇಲ್ಲಿ ಟಾಯ್ಲೆಟ್ ಇಂದು ಲೊಕೇಶನ್ ಕೇಳುತ್ತೆ, ಇನ್ಸೈಡ್ ಆಫ್ ದ ಸ್ಕೂಲ್ ಹಾಕಿ. ಇಲ್ಲಿ ಇನ್ಸಿನರೇಟರ್ ಇದ್ರೆ ಅವೈಲೇಬಲ್ ಇದ್ರೆ ಎಸ್ ಹಾಕಿ ಹಾಗೂ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಷಿನ್ ಇದ್ರೆ ಎಸ್ ಹಾಕಿ, ಇಲ್ಲದಿದ್ದಲ್ಲಿ ನೋ ಹಾಕಬೇಕು. ಇಲ್ಲಿ ವಿದ್ಯಾರ್ಥಿಗಳಿಗೆ ಊಟದ ಮೊದಲು ನಂತರ ಹ್ಯಾಂಡ್ ವಾಶ್ ಫೆಸಿಲಿಟಿ ಇದೆ ಎಂದು ಎಸ್ ಹಾಕಿ. ಎಸ್ ಹಾಕಿದಲ್ಲಿ ಇಲ್ಲಿ ವಾಶ್ ಪಾಯಿಂಟ್ಸ್ ನ ಸಂಖ್ಯೆಯನ್ನು ಹಾಕಿ. ಇಲ್ಲಿ ವಾಟರ್ ಸೋರ್ಸ್ ಇದೆ, ಹ್ಯಾಂಡ್ ಪಂಪ್, ಪ್ರೊಟೆಕ್ಟೆಡ್ ವಾಲ್, ಟ್ಯಾಪ್ ವಾಟರ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಅಥವಾ ಸಮ್ ಫೆಸಿಲಿಟಿ ಇದೆ ಎಂದು ಎಸ್ ಹಾಕಿ. ಇಲ್ಲಿ ಡ್ರಿಂಕಿಂಗ್ ವಾಟರ್ ನ ಕ್ವಾಲಿಟಿಯನ್ನು ಲ್ಯಾಬ್ ಕಡೆಯಿಂದ ಟೆಸ್ಟ್ ಮಾಡಿದ್ದಾರೆ ಎಂದು ಎಲ್ಲಾ ಶಾಲೆಯವರು ಇಲ್ಲಿ ಎಸ್ ಹಾಕಬೇಕು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದ್ರೆ ಎಸ್ ಹಾಕಿ, ಇಲ್ಲದಿದ್ದಲ್ಲಿ ನೋ ಹಾಕಿ. ಲೈಬ್ರರಿ, ಬುಕ್ ಬ್ಯಾಂಕ್, ರೀಡಿಂಗ್ ಕಾರ್ನರ್ ಅಲ್ಲಿ ನಿಮ್ಮ ಶಾಲೆಯಲ್ಲಿ ಅವೈಲೇಬಲ್ ಆಗಿರುವ ಪುಸ್ತಕಗಳ ಸಂಖ್ಯೆಯನ್ನು ನಮೂದಿಸಿ. ನ್ಯೂಸ್ ಪೇಪರ್ ಅಥವಾ ಮ್ಯಾಗಝಿನ್ ಅನ್ನು ಡೈಲಿ ನೀವು ತರಿಸುತ್ತಿದ್ದರೆ ಎಸ್ ಹಾಕಿ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಲ್ಯಾಂಡ್ ಏರಿಯಾ ಅಂತ ಇದೆ, ಇದನ್ನ ನೀವು ಸ್ಕ್ವೇರ್ ಫೀಟ್ ಅಲ್ಲಿ ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಎಕ್ಸ್ಪೆನ್ಷನ್ ಮಾಡಲು ಲ್ಯಾಂಡ್ ಅವೈಲೇಬಲ್ ಇದೆ ಎಂದು ಇದ್ದರೆ ಎಸ್ ಹಾಕಿ, ಇಲ್ಲದಿದ್ದಲ್ಲಿ ನೋ. ಎಸ್ ಹಾಕಿದ್ದಲ್ಲಿ ಇಲ್ಲಿ ಹಾರಿಜೆಂಟಲ್ ಅಥವಾ ವರ್ಟಿಕಲ್ ಎಂದು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸ್ಪೋರ್ಟ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಪ್ಲೇ ಗ್ರೌಂಡ್ ಫೆಸಿಲಿಟಿ ಎಸ್ ಹಾಕಿ. ಪ್ಲೇ ಮೆಟೀರಿಯಲ್ ಎಸ್ ಹಾಕಿ. ಕೋಚ್ ಅವೈಲೇಬಲ್ ಇದ್ರೆ ಎಸ್ ಹಾಕಿ. ಇಲ್ಲಿ ಯೂನಿಟ್ ಬಂದು ಸ್ಕ್ವೇರ್ ಅಲ್ಲಿ ಹಾಕಬೇಕು.
ಇಲ್ಲಿ ಹೆಲ್ತ್ ಚೆಕಪ್ ಇದೆ. ಪ್ರತಿ ಶಾಲೆ ಕಾಲೇಜವರು ಕೂಡ ಇಲ್ಲಿ ಎಸ್ ಅಂದೇ ಹಾಕಬೇಕು. ಟೋಟಲ್ ನಂಬರ್ ಆಫ್ ಹೆಲ್ತ್ ಚೆಕಪ್ ಅನ್ನು ಇಲ್ಲಿ ಟೈಪ್ ಮಾಡಿ. ಹಾಗೆಯೇ ಯಾವುದು ಹೈಟು, ವೆಯ್ಟು, ಐಸ್, ಡೆಂಟಲ್, ಥ್ರಾಟ್ ಎಲ್ಲದನ್ನು ಚೆಕ್ ಮಾಡಬೇಕು. ಡಿವಾರ್ಮಿಂಗ್ ಟ್ಯಾಬ್ಲೆಟ್ಸ್, ಐರನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಇದೆಲ್ಲ ಕೊಟ್ಟಿದ್ರೆ ಎಸ್ ಹಾಕಬೇಕು. ಆನ್ಯುವಲಿ ಹೆಲ್ತ್ ರೆಕಾರ್ಡ್ ಅನ್ನು ಮೇಂಟೈನ್ ಮಾಡಿದ್ರೆ ಎಸ್ ಹಾಕಿ. ಫಸ್ಟ್ ಏಡ್ ಫೆಸಿಲಿಟಿ ಎಸ್ ಹಾಕಬೇಕು. ಮೆಡಿಸಿನ್ ಅವೈಲೇಬಲ್ ಎಸ್ ಹಾಕಬೇಕು. ರ್ಯಾಂಪ್ ಮತ್ತು ರೈಲ್ಸ್ ಎಲ್ಲ ಶಾಲೆಯಲ್ಲಿ ಇರುತ್ತದೆ. ಆದ ಕಾರಣ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಎಸ್ ಎಂದೇ ಹಾಕಬೇಕು. ಸ್ಪೆಷಲ್ ಎಜುಕೇಟರ್ ಇದ್ರೆ ಎಸ್ ಹಾಕಿ. ಕಿಚನ್ ಶೆಡ್ ಮತ್ತು ಕಿಚನ್ ಗಾರ್ಡನ್ ಎಲ್ಲ ಶಾಲೆಯಲ್ಲೂ ಲಭ್ಯವಿರುತ್ತದೆ. ಆದ ಕಾರಣ ಇಲ್ಲಿ ಕೂಡ ನೀವು ಎಸ್ ಹಾಕಬೇಕು. ಇಲ್ಲಿ ವೇಸ್ಟೇಜ್ ಕಲೆಕ್ಟ್ ಮಾಡಲು ಡಸ್ಟ್ ಬಿನ್ ಇದೆ ಎಂದು ಎಲ್ಲ ಕಡೆಯೂ ಎಸ್ ಹಾಕಬೇಕು. ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಫರ್ನಿಚರ್ ಸಫಿಶಿಯೆಂಟ್ ಆಗಿದೆ ಎಂದು ಎಸ್ ಕೊಡಿ. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಟೈಪ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಕೊಡಬೇಕು. ಇಲ್ಲಿ ಆಡಿಯೋ, ವಿಜುವಲ್, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್, ಸೈನ್ಸ್ ಕಿಟ್, ಮ್ಯಾಥ್ಸ್ ಕಿಟ್ ಇದ್ದಲ್ಲಿ ಎಸ್ ಹಾಕಿ. ಇಲ್ಲದಿದ್ದಲ್ಲಿ ನೋ ಕೊಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಇಲ್ಲಿ ಐಸಿಟಿಗೆ ಸಂಬಂಧಪಟ್ಟ ಮಾಹಿತಿಯಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ಸ್ ಅವೈಲೇಬಲ್ ಇದೆಯೇ ಎಂದು ಇದ್ದರೆ ಇಲ್ಲಿ ಸಂಖ್ಯೆಯನ್ನು ನಮೂದಿಸಿ. ಇಲ್ಲದಿದ್ದಲ್ಲಿ 0 ಹಾಕಬಹುದು. ಶಾಲೆಯಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇದೆ ಎಂದು ಎಸ್ ಅಥವಾ ನೋ ಹಾಕಿ. ಇಲ್ಲಿ ಐಸಿಟಿಗೆ ಸಂಬಂಧಪಟ್ಟ ಹಾಗೆ ಈ ಕಂಟೆಂಟ್ ಅಥವಾ CWSN ಗೆ ಸಂಬಂಧಪಟ್ಟ ಹಾಗೆ ಅಸಿಸ್ಟಿವ್ ಟೆಕ್ ಬೇಸ್ಡ್ ಸೊಲ್ಯೂಷನ್, DTH ಟಿವಿ ಚಾನಲ್ ಇದ್ದಲ್ಲಿ ಎಸ್ ಹಾಕಿ. ಇಲ್ಲದಿದ್ದಲ್ಲಿ ನೋ ಹಾಕಿ ಸೇವ್ ಕೊಡಿ. ಈಗ ಡ್ಯಾಶ್ ಬೋರ್ಡ್ಗೆ ಬನ್ನಿ. ನೋಡಿ, ಡ್ಯಾಶ್ ಬೋರ್ಡ್ಗೆ ಬಂದಾಗ ಇಲ್ಲಿ ಓವರ್ ಆಲ್ ಸ್ಟೇಟ್ ಕಂಪ್ಲೀಟೆಡ್ ಎಂದಿದೆ. ಇಲ್ಲಿ ಕೂಡ ಎಲ್ಲ ಸೆಕ್ಷನ್ಗಳು ಕೂಡ ಕಂಪ್ಲೀಟೆಡ್ ಎಂದಿದೆ. ಅಕಸ್ಮಾತ್ ಆಗಿ ಯಾವುದಾದರೂ ಸೆಕ್ಷನ್ ಕಂಪ್ಲೀಟ್ ಆಗದೇ ಇದ್ದರೆ ಇಲ್ಲಿ ನಾಟ್ ಕಂಪ್ಲೀಟೆಡ್ ಎಂದು ತೋರಿಸುತ್ತದೆ. ಎಲ್ಲ ಸೆಕ್ಷನ್ ಕಂಪ್ಲೀಟ್ ಆದ ನಂತರ ಯಾವುದಾದರೂ ಮಾಹಿತಿಯು ನಿಮಗೆ ತಿಳಿದಾಗೆ ತಪ್ಪಾಗಿದ್ದರೆ ಅದನ್ನು ನೀವು ಸರಿಪಡಿಸಬಹುದು. ಉದಾಹರಣೆಗೆ ಯಾವುದಾದ್ರೂ ಸೆಕ್ಷನ್ ಓಪನ್ ಮಾಡಿದಿರಿ, ಇಲ್ಲಿ ಅಂಗನವಾಡಿ ಇದ್ದು ಕೂಡ ಇಲ್ಲ ಎಂದು ನಮೂದಿಸಿದಲ್ಲಿ ಇಲ್ಲಿ ನೀವು ಎಸ್ ಹಾಕಿ ಚೇಂಜಸ್ ಮಾಡಬಹುದು. ಚೇಂಜಸ್ ಮಾಡಿ ಡೀಟೇಲ್ಸ್ ಹಾಕಿ ಪುನಃ ನೀವು ಹಾಗೆ ಬಿಡುವ ಹಾಗಿಲ್ಲ, ಸೇವ್ ಕೊಡಬೇಕು. ನೀವು ಸೇವ್ ಕೊಟ್ಟಾಗ ಮಾತ್ರ ಆ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿರುತ್ತದೆ. ಇಲ್ಲಾದ್ರೆ ಪುನಃ ನಿಮಗೆ ಡ್ಯಾಶ್ ಬೋರ್ಡ್ ನಲ್ಲಿ ಓವರ್ ಸ್ಟೇಟಸ್ ನಾಟ್ ಕಂಪ್ಲೀಟೆಡ್ ಎಂದೇ ತೋರಿಸುತ್ತದೆ. ಆದ ಕಾರಣ ಯಾವುದಾದರೂ ಚೇಂಜಸ್ ಮಾಡಿದರೆ ನೀವು ಪುನಃ ಸೇವ್ ಅನ್ನು ಕೊಡಬೇಕು. MHRD UDAS ನಲ್ಲಿ ಪ್ರೊಫೈಲ್ ಅಂಡ್ ಫೆಸಿಲಿಟಿಯ ಎಲ್ಲ ಸೆಕ್ಷನ್ಗಳನ್ನು ಯಾವ ರೀತಿ ಫಿಲ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿಸಿದ್ದೇನೆ. ಈ ವಿಡಿಯೋವು ಇಷ್ಟವಾದರೆ ತಮ್ಮ ಶಿಕ್ಷಕ ಮಿತ್ರರಿಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ ಆದ SETS ಅಂಡ್ UDAS ಪ್ಲಸ್ ಕನ್ನಡ ಗೈಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಶಿಕ್ಷಕ ಮಿತ್ರರಿಗೂ ಧನ್ಯವಾದಗಳು.